ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ XP ಗರ್ಲ್. ಸೊ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ, ಇನ್ಮೇಲೆ ವಿಡಿಯೋ ಮಾಡ್ತೀನಾ ಇಲ್ವಾ, ಅಥವಾ ಯಾಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನನಗೆ, ಅದೆಲ್ಲದನ್ನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಎಣಿಸ್ಕೊಂಡಿದ್ದೀನಿ. ಸೊ ನಾನು ವಿಡಿಯೋ ಹಾಕಿದೆ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ ಎಷ್ಟು ದಿನ ಆಯಿತು ಅಂತ, ಬಟ್ ಒಂದು 2ರಿಂದ 2.5 ತಿಂಗಳು ಆಗಿರ್ಬೋದು ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲೂ ಮಿಡಲಲ್ಲಿ ಒಂದು 10 to 15 ಡೇಸ್ ನಾನು ಸ್ಟಾಪ್ ಮಾಡಿದ್ದೆ. ಅದಾದಮೇಲೆ ಈಗ ಮತ್ತೆ ನಾನು ಇನ್ಸ್ಟಾಗ್ರಾಮನ್ನು ಹೆಂಗೋ ಮಾಡಿ, ಅದು ಹೆಂಗೋ ಒಂದು 30 ಸೆಕೆಂಡ್ 1 ಮಿನಿಟ್ ಇರುತ್ತೆ, ಅದು ಹೆಂಗೋ ಎಡಿಟ್ ಮಾಡ್ಬೋದು, ಇಲ್ಲ ಎಲ್ಲಾದರೂ ಹೋಗ್ತಾ ಇರ್ತೀವಿ ಸಣ್ಣ ಪುಟ್ಟ ವೀಡಿಯೋ ಮಾಡ್ಬೋದು. ಬಟ್ ಯೂಟ್ಯೂಬ್ ಅಂದಾಗ ತುಂಬ ಡೆಡಿಕೇಶನ್ ಬೇಕು, ಆ್ಯಂಡ್ ಅದನ್ನು ಮಾಡೋದಕ್ಕಿಂತ ಅದನ್ನು ಜಾಸ್ತಿ ಎಡಿಟಿಂಗ್ ಟೈಮ್ ತಗೊಳುತ್ತೆ ನಮಗೆ. ಆ್ಯಂಡ್ ಮೇಯ್ನಾಗಿ ನಾನು ಯಾಕೆ ವೀಡಿಯೋ ಮಾಡಿ ಹಾಕ್ತಾ ಇಲ್ಲ ಅನ್ನೋದು ಏನಂದರೆ, ನಾನು ಫಸ್ಟು ಲೈಕ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಉಡಾನಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಅದನ್ನು ಬಿಟ್ಮೇಲೆ ನಾನು ಒಂದು ಕಂಪನಿಗೆ ಸೇರಿಕೊಂಡೆ. ಆ ಕಂಪನಿಲಿ 3 ಮಂತ್ಸ್ ನಾನು ವರ್ಕ್ ಮಾಡಿದೆ. ಅದಾದಮೇಲೆ ನನಗೆ ಅಲ್ಲಿ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಅದಾದಮೇಲೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ಪ್ರೆಷರ್ ಅನ್ನಿಸ್ತು, ಮತ್ತು ನೈಟ್ ಎಲ್ಲ ಅಂದರೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಅದನ್ನು ಬಿಟ್ಟೆ. ಈಗ ಯಾವ ಕಂಪನಿಗೆ ಸೇರ್ಕೊಂಡಿದ್ದೀನೋ ಅದನ್ನು ಪ್ರೀವಿಯಸ್ ಕಂಪನಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕಷ್ಟ ಆಗ್ತಿದೆ ನನಗೆ ಎಕ್ಸ್ಟೆಂಡ್ ಇಲ್ಲ, ಮತ್ತು ತುಂಬ ವರ್ಕ್ ಪ್ರೆಷರ್ ಇಲ್ಲ. ಬಟ್ ಮೇನ್ ಥಿಂಗ್ ಅಂದರೆ ನನಗೆ ವೀಕಲ್ಲಿ ಒಂದೇ ಡೇ ರಜೆ ಸಿಗೋದು. ಆ 1 ಡೇಯಲ್ಲಿ ನಾನು ಫುಲ್ಲು 3-4 ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಹಾಕೋದು ಅಂದರೆ ಕಷ್ಟ. ಏನಕ್ಕೆ ಅಂದರೆ ಒಂದಿನ ಸಿಗೋದ್ರಲ್ಲಿ ಅದರಲ್ಲೂ ರೆಸ್ಟ್ ಮಾಡೋಣ ಅನ್ನಿಸ್ತಾ ಇರುತ್ತೆ. ಸೊ ಮೇನ್ ಥಿಂಗ್ ಏನಂದರೆ, ಗಾಡಿ ತೊಗೊಂಡಿದ್ದೀವಿ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಗಾಡಿನ ಮೇಂಟೈನ್ ಮಾಡೋದಿರುತ್ತೆ ತೊಗೊಂಡ್ರು. ಮತ್ತು ಬ್ಯಾಂಗ್ಳೂರ್ ಅಂದರೆ ಎಲ್ಲರಿಗೂ ಗೊತ್ತು ಎಷ್ಟು ಎಕ್ಸ್ಪೆನ್ಸಸ್ ಜಾಸ್ತಿನೇ ಬ್ಯಾಂಗ್ಳೂರಲ್ಲಿ. ಸೊ ಇದೆಲ್ಲ ಮಾಡಬೇಕು ಅಂದರೆ ಸುಮ್ಮನೆ ಏನೂ ಇಲ್ಲದೇ ಫುಲ್ ಟೈಮ್ ನಾನು ಯೂಟ್ಯೂಬ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಸೊ ಯಾರೂ ಯೂಟ್ಯೂಬ್ನ ಪ್ರಮೋಷನ್ನ ಇನ್ಸ್ಟಾಗ್ರಾಮ್ನ ನಂಬ್ಕೊಂಡಿರೋಕ್ಕಾಗಲ್ಲ. ಅದಕ್ಕೇ ಪರ್ಸ್ನಲ್ ಕಮಿಟ್ಮೆಂಟ್ಗೆ ಅಂತ ಒಂದು ಜಾಬ್ ಬೇಕು ಅಂತ ನಾನು ಮಾಡ್ತಾ ಇರೋದು. ಬೈಕ್ ತೊಗೊಂಡೆ, ಬೈಕ್ದು EMI ಇರುತ್ತೆ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇದೆಲ್ಲ ಕಟ್ಟಬೇಕು ಅಂದರೆ ನನಗೆ ವರ್ಕ್ ಇಂಪಾರ್ಟೆಂಟೇ. ಸೊ ನನಗೆ ಅದೊಂದು ವಿಷಯದಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನನಗೆ ಈಚೆ ಸೈಡ್ ಯೂಟ್ಯೂಬ್ ಬಿಡೋಕ್ಕೂ ಆಗ್ತಾಯಿಲ್ಲ. ಏನಕ್ಕೆಂದರೆ ಸ್ಟಾರ್ಟ್ ಮಾಡಿರಬೇಕಾದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ, ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂತೆಲ್ಲ ಗೊತ್ತು. ಆಲ್ಮೋಸ್ಟ್ ನನಗೆ ಇನಿಷಿಯಲ್ ಡೇಸ್ ನಾನು ಸ್ಟಾರ್ಟ್ ಮಾಡಿದಾಗಿಂದ 1 ಇಯರ್ ಏನೂ ಮಾಡೇ ಇರಲಿಲ್ಲ ವೀಡಿಯೋ. ಅದಾದಮೇಲೆ ನನಗೆ ಹರ್ಷ ಮೀಟ್ ಆದಮೇಲೆ ನಾನು ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಅವ್ನು ಫೋರ್ಸ್ ಮಾಡಿ, ಅವ್ರ ಮನೆಯವರೆಲ್ಲ ನನಗೆ ಹೇಳಿ ಮಾಡು ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನು ನೆಕ್ಸ್ಟ್ ಸಡನ್ನಾಗಿ 2-3 ತಿಂಗಳಲ್ಲೇ ನಾನು ಅದನ್ನು ಬಿಡೋಕ್ಕಾಗಲ್ಲ, ಪಟ್ ಅಂತ ಬೇಡ ಯೂಟ್ಯೂಬ್ ಇನ್ನು ಮಾಡೋಕ್ಕಾಗಲ್ಲ, ವರ್ಕ್ ಪ್ರೆಷರ್ ಇದೆ ಅಂತ ನಾನು ಏನೋ ಟ್ರೈ ಮಾಡ್ತಾ ಇದ್ದೀನಿ. ಒಂದು ದಿನ ಸಿಕ್ಕಿದ ರಜೆಯಲ್ಲೇ ಏನೋ ಒಂದು ಮಾಡೋಣ, ವೀಡಿಯೋಸ್ ಒಂದು 2-3 ಮಾಡ್ಕೊಳ್ಳೋಣ ಅಂತ. ನಾನಂತಲ್ಲ, ಹರ್ಷಂಗೂ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ಏನಕ್ಕೆ ಅವನಿಗೂ ಬಿಸ್ನೆಸ್ ಇದೆ, ನಿಮಗೆಲ್ಲ ಗೊತ್ತು. ತುಂಬ ಮೆಸೇಜ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಯಾಕೆ ಅಕ್ಕ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕೆ ನಿಮ್ಮ ಗ್ರೂಪ್ ಅವ್ರು ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ. ನಮ್ಮ ಗ್ರೂಪು ಹರ್ಷನೂ ವೀಡಿಯೋ ಮಾಡ್ತಾಯಿಲ್ಲ, ನಾನು ವೀಡಿಯೋ ಮಾಡ್ತಿಲ್ಲ. ನಮಗೆ ತುಂಬ ವರ್ಕ್ ಪ್ರೆಷರು ಆ್ಯಂಡ್ ಅವನಿಗೆ ಪರ್ಸ್ನಲ್ ವರ್ಕ್ಸು, ಬಿಸ್ನೆಸ್ ವರ್ಕ್ಸ್ ಅಂತೆಲ್ಲ ಇರುತ್ತೆ. ಆದರೂ ಅವನೀಗ ಕಮ್ ಬ್ಯಾಕ್ ಮಾಡೋಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾನೆ. ನಾನು ಅದೇ ಒಂದು ವಿಷಯಕ್ಕೆ ನಿಮಗೆ ಕ್ಲಾರಿಫಿಕೇಷನ್ ಕೊಡೋಣ, ಏನಾಗ್ತಾಯಿದೆ ಲೈಫಲ್ಲಿ, ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ. ಸಡನ್ನಾಗಿ ಬಿಟ್ಟರೆ ಎಲ್ಲರಿಗೂ ಕ್ವಶನ್ ಮಾರ್ಕ್ ಬರುತ್ತೆ, ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಸಡನ್ನಾಗಿ ಅಂದ್ಕೊಂಡು. ಬೈಕ್ ತಗೊಂಡ್ಮೇಲಂತೂ ನಾನು ಫುಲ್ಲು ಬ್ಯುಸಿ ಆಗಿಬಿಟ್ಟೆ. ನಾನು ತಗೊಂಡಿದ್ದೇನೋ ಆ ಥರ ವೀಡಿಯೋ ಮಾಡೋಣ, ಈ ಥರ ವೀಡಿಯೋ ಮಾಡೋಣ ಅಂತ. ಬಟ್ ಈಗ ಫುಲ್ಲು ಬ್ಯುಸಿ ಆಗಿಬಿಟ್ಟು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಬೈಕೇ ರೇರಾಗಿ ನಾನು ತೆಗಿತಾ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕಂದ್ರೂ ಸ್ಕೂಟಿನೇ, ಬೈಕ್ ಇಲ್ಲೇ ಪಾರ್ಕಿಂಗಲ್ಲೇ ನಿಂತ್ಕೊಂಡೇ ಇರುತ್ತೆ. ಈಗ ಕ್ವಶನ್ ಏನು ಅಂದರೆ, ನಾನು ವೀಡಿಯೋಸ್ ಮುಂದೆ ಮಾಡ್ತೀನಾ ಇಲ್ವಾ ಅಂತ. ನಾನು ಖಂಡಿತ ವೀಡಿಯೋಸ್ ಮಾಡ್ತೀನಿ, ನಾನು ಕಮ್ ಬ್ಯಾಕ್ ಮಾಡ್ತೀನಿ. ಬಟ್ ಆಲ್ಟರ್ನೇಟ್ ಡೇಸ್ಗೆ 3 days once ಈ ಥರ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದರೆ ನಾನು 1 ವೀಕಲ್ಲಿ 2 ವೀಡಿಯೋಸ್, ಇಲ್ಲ ಅಂದರೆ 2 ವೀಕ್ಸಲ್ಲಿ 2 ವೀಡಿಯೋಸ್ ಆ ಥರ ಅಂತ ಮಾಡ್ಕೊಬೋದು. ಸೊ ನಾವು ಅದೇ ಟ್ರೈ ಮಾಡ್ತಾ ಇದ್ದೀವಿ. ಹರ್ಷ ನಾನು ಎಲ್ಲ ಪುಷ್ ಮಾಡೋಕ್ಕೆ ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ಅಟ್ಲೀಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ಫಾಲೋವರ್ಸ್ಗೆ ವೀಡಿಯೋಸ್ ಹಾಕಬೇಕು. ಅವ್ರಿಗೆ ರೂಟೀನ್ ಆಗಿರುತ್ತೆ ಒಂದು ನೋಡಿ ಈಗ ತಪ್ಪೋಗಿರುತ್ತೆ. ಆ್ಯಂಡ್ ಮೇಯ್ನಾಗಿ ನಾವು ವೀಡಿಯೋಸ್ ಮಾಡ್ತೀವಿ, ಬಂದಮೇಲೆ ಅದನ್ನು ಕೂತ್ಕೊಂಡು ಎಡಿಟ್ ಮಾಡೋದು, ಯಾವುದಿದೆ, ಯಾವುದನ್ನು ತೆಗಿಬೇಕು, ಯಾವುದನ್ನು ಮಾಡಬೇಕು, ಎಷ್ಟೊತ್ತಿಗೆ ವೀಡಿಯೋಗೆ ಮಾಡಬೇಕು, ಅಪ್ಲೋಡ್ ಮಾಡೋದು, ಆಮೇಲೆ ಅದಕ್ಕೆ 1500 ವ್ಯೂಸ್ ಬಂದಾಗ ಅದು ತುಂಬ ಹರ್ಟ್ ಆಗುತ್ತೆ. ನಾವು ಅಮೌಂಟು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ, ಟೈಮ್ ಇನ್ವೆಸ್ಟ್ ಮಾಡಿರ್ತೀವಿ, ಇದೆಲ್ಲ ಅಂತ ನೋಡಿದಾಗ ತುಂಬ ಅನ್ಸುತ್ತೆ ವೀಡಿಯೋಸ್ ಮಾಡೋದೇ ಬೇಡ ಅಂತ. ಬಟ್ ನಾವು ಒಂದು ಮಾಡಿದ್ದೀವಿ ಅಂದರೆ ಅದನ್ನು ಕಂಟಿನ್ಯೂ ಮಾಡಲೇಬೇಕು. ಸಡನ್ನಾಗಿ ಬಿಟ್ಬಿಡೋಕ್ಕಾಗಲ್ಲ, ನಾವು ಮಾಡ್ತೀವಿ, ಕಮ್ ಬ್ಯಾಕ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕೇಳಿದ್ದೀರಾ, ಯಾಕಕ್ಕ ವೀಡಿಯೋ ಮಾಡ್ತಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಮೇನ್ ಏನಂದರೆ ನನಗೆ ವರ್ಕ್ ಪ್ರೆಷರ್ ಆ್ಯಂಡ್ ವರ್ಕ್ ಮತ್ತು ಪ್ರೊಫೆಷ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಮೇನ್ ಪ್ರಾಬ್ಲಮ್ ಆಗ್ತಾ ಇದೆ. ರೀಸೆಂಟ್ ಟೈಮಲ್ಲಿ ನಾನು ಜಾಬಿಗೆ ಸೇರ್ಕೊಂಡ್ಮೇಲೆ ತುಂಬ ಈವೆಂಟ್ಸ್ ಆಯಿತು, ಕಾಲೇಜ್ ಈವೆಂಟ್ಸು, ಆಮೇಲೆ ನಾರ್ಮಲ್ ಎಲ್ಲ ಕಡೆ ಓಪನಿಂಗ್ಸು, ಆ ಥರ ಈವೆಂಟ್ಸ್ ಆಗ್ತಿರುತ್ತೆ. ಅಲ್ಲಿಗೆ ನಾನು ಎಲ್ಲದನ್ನೂ ಮಿಸ್ ಮಾಡಿಕೊಂಡೆ. ಆಲ್ಮೋಸ್ಟ್ 3-4 ಈವೆಂಟ್ಸ್ನ ನಾನು ಕಂಟಿನ್ಯೂಸ್ ಆಗಿ ಮಿಸ್ ಮಾಡಿಕೊಂಡೆ. ತುಂಬ ಬೇಜಾರಾಗುತ್ತೆ. ಬಟ್ ಏನು ಅಂದರೆ ಕಾಲೇಜ್ ಈವೆಂಟ್ಸಲ್ಲಿ ಆಮೇಲೆ ಈ ಥರ ಓಪನಿಂಗಿಗೆಲ್ಲ ಹೋದಾಗ ತುಂಬ ಸಿಗ್ತಾರೆ, ಲೈಕ್ ನಮ್ಮ ಫಾಲೋವರ್ಸ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ, ಇಲ್ಲಾಂದರೆ ತುಂಬ ಸಪೋರ್ಟ್ ಇರುತ್ತೆ ಆ ಟೈಮಲ್ಲಿ. ಕಾಲೇಜ್ ಮಕ್ಳಿಗೆ ಆಬ್ವಿಯಸ್ಲಿ ಬೈಕ್ಸು, ಕಾರ್ಸು ಅಂದ್ರೆಲ್ಲ ಕ್ರೇಜ್ ಇದ್ದೇ ಇರುತ್ತೆ.
ಬಟ್ ನಾನು ಹೆವಿ ಅಂದರೆ ಹೆವಿಯಾಗಿ ಮಿಸ್ ಮಾಡ್ಕೊಂಡೆ ಇದನ್ನೆಲ್ಲ. ಯೂಟ್ಯೂಬ್ನ ಫುಲ್ ಟೈಮಾಗಿ ಮಾಡ್ಕೊಳ್ಳೋಕ್ಕೆ, ಇಲ್ಲ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ಪ್ಲ್ಯಾಟ್ಫಾರ್ಮ್ನ ಫುಲ್ ಟೈಮಾಗಿ ಮಾಡ್ಕೊಳ್ಳೋಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅಷ್ಟು ಸಪೋರ್ಟ್ ನನಗೆ ಸಿಗ್ತಾ ಇಲ್ಲ. ಆ್ಯಂಡ್ ಮೇಯ್ನಾಗಿ ನಾವು ಕೊಡ್ತಿರೋ ಕಂಟೆಂಟ್ ಏನಂದರೆ ರಿಯಲ್ ಆಗಿರುತ್ತೆ. ನಾವು ಯಾವತ್ತೂ ಅಲ್ಲಿ ಹೋದ್ವಿ ಫೇಕ್ ತಮ್ನೇಲ್ ಹಾಕ್ಕೊಳ್ಳೋದು, ಇಲ್ಲಾಂದರೆ ಬೇರೆ ಥರ ಮಾಡಿ ವೀಡಿಯೋಸ್ ಮಾಡ್ತಾ ಇಲ್ಲ. ಬಟ್ ನಾವು ಏನು ರಿಯಲ್ ಆಗಿ ನಮ್ದಲ್ಲಿ ನಡೆದಿದೆ ಅದನ್ನೇ ತೋರಿಸ್ತೀವಿ, ಏನಾಗಿದೆ ಅದನ್ನೇ ಮಾಡ್ತೀವಿ. ಬಟ್ ಅದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಓಕೆ ನಾವು ಇವ್ರಿಗೋಸ್ಕರ ಇಷ್ಟು ಲೈಕ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಮನಿ ಆದರೆ ದುಡಿಬೋದು, ಅದು ಸೆಕೆಂಡರಿ. ಬಟ್ ಟೈಮ್ ಹೋಗಿ ಟೈಮ್ ಮತ್ತೆ ಬರಲ್ಲ. ನಾವು ತುಂಬ ಇನ್ವೆಸ್ಟ್ ಮಾಡ್ತೀವಿ ನಮ್ಮ ಟೈಮ್ನ. ಅದನ್ನು ಮಾಡಿದ್ದಕ್ಕೆ ಈಗ ಸಿಕ್ಕಿರೋ ಸಪೋರ್ಟು ಸಾಕಾಗ್ತಾ ಇಲ್ಲ. ಇಟ್ಸ್ ಓಕೆ, ನಾವು ಇನ್ನೂ ಹಾರ್ಡ್ ವರ್ಕ್ ಮಾಡ್ತೀವಿ. ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ, ಯಾವ ಥರ ಕಂಟೆಂಟ್ ಕೊಡಬೇಕು ಅಂತ ಎಲ್ಲದಕ್ಕೂ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮದು ಡೆಡಿಕೇಟ್ ಮಾಡ್ತೀವಿ. ನಿಮ್ಮ ಹತ್ರ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಕೊಡೋಕ್ಕೆ ಟ್ರೈ ಮಾಡಿ. ಖಂಡಿತವಾಗ್ಲೂ ನಾನು ಇದನ್ನು ಫುಲ್ ಟೈಮ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಿದ್ದು ಒನ್ ಡೇ ಆದರೂ ಯೂಸ್ ಮಾಡಿಕೊಂಡು ಅಟ್ಲೀಸ್ಟ್ 1 ವೀಕಿಗೆ 1 ವೀಡಿಯೋ ಆದರೂ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಇದೇ ಥರ ಬರಬೇಕು. 500 ಈ 3 ಡಿಜಿಟ್ಸಲ್ಲೆಲ್ಲ ಬಂದುಬಿಟ್ರೆ ವ್ಯೂವ್ಸು ತುಂಬ ಹರ್ಟ್ ಆಗೋಗುತ್ತೆ. ಏನಕ್ಕೆಂದರೆ ನಮ್ಗೆ ಆ ರೆಕಗ್ನೈಸೇಷನ್ ಬೇಕಿರುತ್ತೆ, ನಾವು ಮಾಡ್ತಿರೋದಕ್ಕೆ, ನಾವು ಡೆಡಿಕೇಟ್ ಮಾಡ್ತಿರೋದು ನಮ್ಮ ಟೈಮಿಗೆ. ಸೊ ಇದೇ ಥರ ನಾವು ರೆಗ್ಯುಲರ್ ಆಗಿ ಮೊದಲು ಹೆಂಗೆ ರೆಗ್ಯುಲರ್ ಆಗಿ ವೀಡಿಯೋ ಹಾಕ್ತಿದ್ವು ಆ ಥರ ಹಾಕಬೇಕು ಅಂದರೆ ನಿಮ್ಮ ಸಪೋರ್ಟ್ ಮೇಯ್ನ್ ನಮಗೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮುಂದೆನೂ ನಾವು ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡ್ತೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ದು ಪ್ರೊಫೈಲ್ ಹಾಕಿರ್ತೀನಿ, ಅದಕ್ಕೂ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಡೌಟು ಕ್ಲಿಯರ್ ಆಗಿದೆ ಅನ್ಕೊತೀನಿ. ಏನಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ, ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.